ಅವತ್ ಹಾಡಿದ ಹಾಡ್ನ ಹಾಡ್ತೀರಾ? ಒಂದು ಸಾರಿ ನನಗೋಸ್ಕರ ಹಾಡ್ರಿ. ಎಂಬ ಗಿಂಡಿ ದರೆಯಲು ಕನಕನ ಭಜನೆ ಬೇಕಿಲ್ಲ. ಯುವಕನ ಯೌವನ ಎನ್ನೆಲ್ಲ ಸುವರ್ಣ ಸಂಘವು ಸಾಲಲ್ಲ. ಆಮ್ ಈ ಗಂಡಿಸನ ಗಂಡಸ್ತೆಂಬ ಏಳಂತಸ್ತಿನ ಶಾಖ ಸೋಕಿದರೆ ಕೊಂಡಿ ಕೊಂಡಿ ಎಂಬುದು ಕನಕನ ಕಿಂಡಿ ಅಲ್ಲ ಕಾಂತ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಮಸ್ಕಾರ ಬಸ್ಸು, ನಾನು ನಿಮ್ಮ ಬೆಮ್ಯಾಕ್ಸ್ ಬಸ್ಗೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಪಾರ್ಟ್ 2 ಆಫ್ ದಿ ಮಡಿಕೇರಿ ಟ್ರಿಪ್ ಕತೆಗಳು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕೋಟೆ ಬೆಟ್ಟ ಮುಗಿಸಿ ಒಳ್ಳೆ ಆಫ್ ರೋಡಿಂಗ್ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಹೊರಟಿದೆ ನಾವು ಮಡಿಕೇರಿಗೆ. ಆನ್ ದ ವೇ ಸಿಕ್ಕಾಪಟ್ಟೆ ಹೊಟ್ಟೆ ಹಸು ಆಗ್ತಿತ್ತು ಅಂದ್ಬಿಟ್ಟು ಒಂದು ಪ್ಲೇಸಲ್ಲಿ ತಿಂಡಿಗೆ ಸ್ಟಾಪ್ ಹಾಕಿದ್ವಿ. ಅದಾಪುರ ಅನ್ನೋಂಥ ಊರಲ್ಲಿ ರೈಟ್ ತೊಗೊಂಡ್ರೆ ಕೋಟೆ ಬೆಟ್ಟ ಹೋಗುತ್ತೆ, ಅದೇ ಸ್ಟ್ರೈಟ್ ಬಂದರೆ ಮಡಿಕೇರಿಗೆ ಹೋಗುತ್ತೆ. ಅದೇ ರೋಡಲ್ಲೇ ಸ್ಟ್ರೈಟ್ ಬಂದರೆ ಸಾನಿಯಾ ಹೋಟೆಲ್ ಅಂತ ಸಿಗುತ್ತೆ. ಅಫೋರ್ಡಬಲ್ ಆಗಿರುತ್ತೆ, ಹೊಟ್ಟೆ ತುಂಬುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ತಿಂಡಿ ಮುಗಿಸಿ ಸೀದಾ ಬಂದಿದ್ದೆ ಒಂದು ಫಾಲ್ಸಿಗೆ. ಫಾಲ್ಸ್ ನೇಮ್ ಹೇಳಲ್ಲ, ಅನ್ಎಕ್ಸ್ಪ್ಲೋರ್ಡ್ ಫಾಲ್ಸ್. ತುಂಬಾ ಚೆನ್ನಾಗಿದೆ, ಹಾಗೆ ಇರಕ್ಕೆ ಬರೋಣ. ಈ ತರ ಜಾಗಗಳನ್ನ ಫೇಮಸ್ ಮಾಡಿ ಹಾಳು ಮಾಡೋಕ್ಕೆ ನನಗಂತೂ ಇಷ್ಟ ಇಲ್ಲ. ಸೊ ಹಾಗಾಗಿ ನಾನು ಪ್ಲೇಸ್ ನೇಮ್ನ ಹೇಳಲ್ಲ. ಪ್ರತಿಯೊಂದು ವೀಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಎಷ್ಟು ವ್ಯೂಸ್ ಬರುತ್ತೋ ಕಮೆಂಟ್ ಬರುತ್ತೋ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಈ ಥರ ಅದ್ಭುತವಾದಂಥ ಜಾಗಗಳನ್ನ ನಿಮಗೂ ತೋರಿಸಿ ಖುಷಿ ಪಡಿಸೋಣ ಅನ್ನೋ ಒಂದು ನನ್ನ ಸಣ್ಣ ಪ್ರಯತ್ನ ಅಷ್ಟೇ. ಎಷ್ಟು ಜನ ನೋಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂತ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಸಪೋರ್ಟ್ ಮಾಡೋರು ಅವತ್ತಿಂದನೂ ಇವತ್ತುವರೆಗೂ ಇನ್ನು ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡಿರ್ತೀರಾ ಅಂತ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗೋಯ್ತಾ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ. ಹೋಗ್ಲಿ ಬಿಡಿ, ತಲೆ ಕೆಡ್ಸ್ಕೊಂಬೇಡಿ, ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಮಾಮೂಲಿ ಸಣ್ಣ ಪುಟ್ಟ ನೀರಿನ ಜಾಗ ಬಿಟ್ರೆ ನಾವು ಬಿಡಲ್ಲ. ಇನ್ನು ಈ ಥರ ಜಾಗ ಸಿಕ್ಕಿದ್ಮೇಲೆ ನಾವು ಫೋಟೋಶೂಟು ವಿಡಿಯೋಸ್ ಮಾಡದೇ ಇರ್ತೀವಾ? ಬನ್ನಿ ಒಂದು ವಿಡಿಯೋ ನೋಡ್ಕೊಂಬರೋಣ. You can ask the flowers. I sit for hours telling all the bluebirds, the bill and coo birds, pretty little baby. ಹೇಗಿತ್ತು ವಿಡಿಯೋ? ಚೆನ್ನಾಗಿತ್ತಲ್ವಾ? ಪ್ಲೇಸ್ ಕೂಡ ಅಷ್ಟೇ ಅದ್ದೂರಿ ಆಗಿತ್ತು. ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಹೊಸಬ್ರು ಅಂತಂದರೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಜಸ್ಟ್ ಪ್ಯೂರ್ ಮೋಟೋಲಾಗ್ ಮತ್ತು ಲಾಗ್ಸ್ ಮಾಡೋಣ, ಯಾವುದೇ ಕಾಂಟ್ರವರ್ಸಿ ಬೇಡ. ಅವ್ರನ್ನ ಹಾಕ್ಕೊಂಡು ಇವ್ರನ್ನ ಹಾಕ್ಕೊಂಡು ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಅವೆಲ್ಲ ಸೀನ್ಗಳೇ ಬೇಡ ನಮಗೆ. ಇದುವರೆಗೂ ಕೂಡ ನಾನು ಸಿಕ್ಕಾಪಟ್ಟೆ ಫೇಮಸ್ ಆಗಬೇಕು, ಸಿಕ್ಕಾಪಟ್ಟೆ ಫೇಮ್ ತೊಗೊಬೇಕು ಅಂತ ವಿಡಿಯೋ ಮಾಡ್ದವನಲ್ಲ. ಹಿಂದೇನೂ ಇಲ್ಲ, ಇವಾಗೂ ಇಲ್ಲ, ಮುಂದೇನೂ ಆ ರೀತಿ ಯಾವುದೇ ರೀತಿ ಇಂಟೆನ್ಷನ್ ನನಗಿಲ್ಲ. ಇವಾಗಿಂದನಾದರೂ ನಮ್ಮ ಜನ ಟ್ರೋಲ್ ಮೀಮ್ಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದ್ರ ಬದಲು ರಿಯಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋದ್ರಿಂದ ಸ್ವಲ್ಪನಾದರೂ ಚೇಂಜಸ್ ಆಗುತ್ತೆ. ಈ ವಿಡಿಯೋ ಇಷ್ಟು ಬೇಗ ಮುಗಿತದೆ ಅಂತ ಅನ್ಕೊಂಬಿಟ್ರಾ? ವೆಯ್ಟ್ ಮಾಡಿ, ಒಂದು ಸರ್ಪ್ರೈಸ್ ಇದೆ. ನೆಕ್ಸ್ಟ್ ಪಾರ್ಟಿಗೆ ಸೈಕಾಗಿರೋ ಕಂಟೆಂಟ್ ಬರುತ್ತೆ. ತನ್ನ ಎದೆಯನ್ನು ಉಬ್ಬಿಸಿ ನಿಂತಿರುವ ದಾಂಡಿಗ ಚಂಡಿಗಾಗಿ ಕಾಯ್ತಿರು. ಕಾಮೆಂಟ್ರಿ ಸರ್, ಕಾಮೆಂಟ್ರಿ. ಟೆಸ್ಟ್ ಮೂರನೇ ಭಾಗಕ್ಕೆ ವೈಟ್ ಮಾಡ್ಬೇಕು ನಾವು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.